ನಾನು ನಿಮ್ಮ ಹೆಂಡತಿ ಅನ್ನೋ ಕಾರಣಕ್ಕೆ ನನ್ನನ್ನು ಆ ಪೋಸ್ಟಲ್ಲಿ ಹೋಗಿ ಕೂರಿಸಿದ್ದಾರೆ. ಹಾಗಂತ ನೀವು ಅನ್ಕೋತಾ ಇದ್ದೀರಾ ಅಷ್ಟೇ? ನಾನಷ್ಟೇ ಅಲ್ಲ, ನನ್ನ ಸ್ಟೂಡೆಂಟ್ಸು ಹಾಗೆ ಅನ್ಕೊಂಡಿದ್ದಾರೆ, ಅಲ್ಲಿರೋರು ಎಲ್ಲರೂ ಹಾಗೆ ಅನ್ಕೊಂಡಿದ್ದಾರೆ. ಅನ್ಕೊಳ್ಳೋದೇನು, ಆಫ್ಟರ್ ಆಲ್ ಒಬ್ಬ ಟೀಚರ್ ಆಗಿರೋಳು ನಿಮ್ಮ ಹೆಸರಿನ ಬಲದಿಂದ ಬೋರ್ಡ್ ಮೆಂಬರ್ ಆಗಿದ್ದಾಳೆ ಅಂತ ಆಡ್ಕೋತಿದ್ದಾರೆ. ಆ ಮಾತು ಬೇಡ ಅಂದ್ರೂ ನನಗೆ ಕೇಳಿ ಬರ್ತಿದೆ ಗೌತಮ್ ಅವರೇ. ಅದೆಷ್ಟು ನೋವು ಕೊಡುತ್ತೆ ಗೊತ್ತಾ? ಹಾಗೆ ಅನಿಸ್ಕೊಳ್ಳೋದು ನಂಗೊಂಚೂರು ಇಷ್ಟ ಇಲ್ಲ. ನಾನಿವತ್ತು ಟೀಚಿಂಗ್ ಪ್ರೊಫೆಷನಲ್ ಇರೋದಕ್ಕೆ ಕಾರಣ ನನ್ನ ತಂದೆ. ಅವ್ರು ನನ್ನನ್ನು ತುಂಬಾನೇ ಕಷ್ಟಪಟ್ಟು ಓದಿಸಿದ್ದಾರೆ. ಆದ್ರೆ ಇವತ್ತು ನೀವು ಮಾಡಿರೋ ಒಂದು ಕೆಲಸದಿಂದ ಅದೆಲ್ಲ ಸೈಡ್ ಲೈನ್ ಹೋಗ್ಬಿಟ್ಟಿದೆ. ನಮ್ಮಪ್ಪನ ಶ್ರಮ, ನನ್ನ ಹಠ, ನನ್ನ ಸಾಧನೆ ಯಾವುದೋ ಲೆಕ್ಕಕ್ಕೆ ಇಲ್ಲ. ಎಲ್ರಿಗೂ ಕಾಣೋದೊಂದೇ, ನಾನು ನಿಮ್ಮ ಹೆಂಡತಿ ಅನ್ನೋದು. ನನ್ನ ಐಡೆಂಟಿಟಿನೇ ಸತ್ತೋಗಿದೆ. ಇಲ್ಲ ಭೂಮಿಕಾ ಅವರೇ, ನೀವು ಅಗತ್ಯಕ್ಕಿಂತ ಜಾಸ್ತಿ ಮನಸ್ಸಿಗೆ ತಗೋತಾ ಇದ್ದೀರಾ. ಅದು ಹಾಗಲ್ಲ. ನಾನು ಕೊಟ್ಟಿರೋ ಡೊನೇಷನ್ಗೂ ನಿಮ್ಗೆ ಸಿಕ್ಕಿರೋ ಪ್ರಮೋಷನ್ಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಗೌತಮ್ ಅವರೇ, ನಿಮ್ಮ ಇಂಟೆನ್ಷನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಜನಗಳಿಗೆ ಅದು ಗೊತ್ತಾಗ್ಬೇಕಲ್ವಾ? ಜನಕ್ಕೆ ನನ್ನ ಹೆಸರಿಗಿಂತ ನನ್ನ ಹೆಸರು ಜೊತೆ ಗೌತಮ್ ದಿವಾನ್ ಅನ್ನೋ ಹೆಸರು ಮಾತ್ರ ಕಾಣುತ್ತೆ. ಅದಷ್ಟೇ ಎದ್ದು ಕಾಣುತ್ತೆ. ಆ ಕಾರಣಕ್ಕೆ ಅವರು ನನಗೆ ಯಾರಿಗೂ ಕೊಡದೆ ಇರುವಂತ ವಿಶೇಷವಾದ ಮರ್ಯಾದೆ ಕೊಡ್ತಾರೆ. ಅದು ನನಗೆ ಇಷ್ಟ ಆಗಲ್ಲ. ಭೂಮಿಕಾ ಅನ್ನೋ ನಾನು ಎಲ್ಲೋ ಕಳೆದೋಗ್ಬಿಟ್ಟಿದ್ದೀನಿ. ನನಗೆ ನಂದೇ ಆದಂತ ಐಡೆಂಟಿಟಿನೇ ಇಲ್ಲ ಅಂತ ಅನ್ನಿಸ್ತಿದೆ. ನೋಡಿ, ನನಗೆ ನಿಮ್ಮ ಮೇಲೆ ಯಾವ ಕಂಪ್ಲೇಂಟು ಇಲ್ಲ. ಆದ್ರೆ ಈ ರೀತಿ ನಿಮ್ಮ ಹಂಗಲ್ಲಿ ಬದುಕೋದಕ್ಕೆ ನನಗಾಗಲ್ಲ. ನಾನು ಭೂಮಿಕಾ, ನಾನು ನಾನಾಗಿರೋದಕ್ಕೆ ಇಷ್ಟಪಡ್ತೀನಿ. ಇನ್ಫ್ಲೂಯೆನ್ಸ್ ಇಂದ ಬೋರ್ಡ್ ಮೆಂಬರ್ ಆಗಿರೋದಕ್ಕಿಂತ ಟೀಚರ್ ಆಗೋದ್ರಲ್ಲೇ ನನಗೆ ಖುಷಿ ಇದೆ, ನೆಮ್ಮದಿ ಇದೆ, ತೃಪ್ತಿ ಇದೆ. ಯಾಕಂದ್ರೆ ಅದು ನಾನು ಗಳಿಸಿದ್ದು. ನನ್ನ ಕ್ವಾಲಿಫಿಕೇಶನ್ ಇಂದ, ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಅದನ್ನ ಗಳಿಸಿದ್ದು. ಆದ್ರೆ ಈಗ ಬೋರ್ಡ್ ಮೆಂಬರ್ ಅಂತ ಅನಿಸ್ಕೊಳ್ತಿದ್ದೀನಲ್ಲ, ಅದರಲ್ಲಿ ನಂದು ಅಂತ ಏನು ಇಲ್ಲದೆ ಇರಬೇಕಾದ್ರೆ ನಾನು ಆ ಕುರ್ಚಿ ಮೇಲೆ ಹೇಗೆ ಕೂತ್ಕೊಳ್ಳಿ? ಅದು ನಂದು ಅಂತ ಹೇಗೆ ಹೇಳ್ಕೊಳ್ಳಿ? ಪ್ಲೀಸ್ ಗೌತಮ್ ಅವರೇ, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನನಗೆ ಸ್ವಲ್ಪ ಸ್ಪೇಸ್ ಕೊಡಿ. ನನ್ನನ್ನು ಭೂಮಿಕಾ ಆಗಿರೋಕ್ ಬಿಡಿ ಪ್ಲೀಸ್. ಯಾವುದಕ್ಕೂ ಒಂದ್ಸಲ ಮಾತಾಡಿಸ್ಬಿಡ್ತೀನಿ. ಛೇ, ಮಲಗಿದಾರಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ. ಏನ್ ಮಾಡ್ಲಿ? ಹೋಗಿ ಎಪ್ಸಿ ಮಾತಾಡ್ಸ್ಲಾ? ಬೇಡ, ಅವ್ರು ನನ್ನ ಮೇಲೆ ಮೊದಲೇ ಕೋಪದಲ್ಲಿದ್ದಾರೆ. ಆಮೇಲೆ ಗುರ್ರ ಅಂದ್ರೆ ಕಷ್ಟ. ಏನಪ್ಪ ಮಾಡಲಿ, ನಿದ್ದೆನೂ ಬರ್ತಾ ಇಲ್ಲ. ಅವ್ರ ಹತ್ರ ಮಾತಾಡೋ ತನಕ ಮನ್ಸಿಗೆ ನೆಮ್ಮದಿನೂ ಇರಲ್ಲ. ಇಲ್ಲ, ಅವ್ರ ಹತ್ರ ಮಾತಾಡೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿ ಸಿಗಲ್ಲ. ನಂಗೆ ನಿದ್ದೆನೂ ಬರಲ್ಲ. ನಾನು ಸಾರಿ ಹೇಳಲೇಬೇಕು. ಒಂದು ಕೆಲಸ ಮಾಡಿ, ಈಗ ಸಂಜೆ ನಾವಿಬ್ಬರು ಭೇಟಿನೇ ಆಗಿಲ್ಲ, ಏನೂ ಮಾತಾಡೇ ಇಲ್ಲ. ಓಕೆ, ಕಂಟ್ರೋಲ್ ಆಲ್ಟ್ ಡಿಲೀಟ್ ಎಲ್ಲಾನು ತೆಗೆದು ಸೈಡ್ಗೆ ಬಿಸಾಕ್ಬಿಡಿ. ಅವಾಗ ಯಾವುದೇ ಬೇಜಾರು ಇರಲ್ಲ, ಗಿಲ್ಟು ಇರಲ್ಲ. ಓಕೆನಾ? ಹಾಯ್ ಭೂಮಿಕಾ, ಈಗ ಬಂದ್ರಾ? ಯಾಕೆ ಲೇಟು? ಓ, ನೀವಲ್ಲಿ ಬಾಲ್ಕನಿಲಿ ನಿಂತ್ಕೊಂಡು ನಕ್ಷತ್ರ ಎಣಿಸ್ತಾ ಇದ್ರಾ? ಲೆಕ್ಕ ಸಿಕ್ತಾ? ಹಾಂ, ಎಷ್ಟು? 3,48,45,332 ನಕ್ಷತ್ರ ಇದೆ. ಎಲ್ಲ ಓಕೆ. ಅದು ಕಡೆನಲ್ಲಿ ಅದೇನೋ 2.5 ನಕ್ಷತ್ರನ? ಏನದು? ಅದು ಹಾಗೇನೆ, ನನ್ನ ಲೆಕ್ಕದಲ್ಲಿ ಅಷ್ಟೇ ಇದೆ. ನಿಮಗೆ ಬೇಕಂದ್ರೆ ನೀವು ಒಂದ್ಸಲ ಚೆಕ್ ಮಾಡಿ. ಸರಿ, ನನಗೂ ಬೇಡ ನಿಮಗೂ ಬೇಡ, 32 ಮಾಡ್ಕೊಂಬಿಡಿ. ಓಕೆನಾ? ಇದೇನಿದು ನಕ್ಷತ್ರನ
ತರಕಾರಿ ವ್ಯಾಪಾರಕ್ಕೆ ತಂದಿಟ್ಬಿಟ್ಟಿದ್ದೀರ. ಪಾಪ ನಕ್ಷತ್ರ. ನೋಡಿ ಎಷ್ಟು ಖುಷಿಯಾಗಿದ್ದೀರಾ. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಈಗ ಸಮಾಧಾನ ಮಾಡಿಕೊಂಡು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್.